ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾದವರು 20 ಅಲ್ಲ 30 ಅಲ್ಲ 50ಕ್ಕೂ ಹೆಚ್ಚು ಜನ. ಎಲ್ಲಿ? ಡಿಕೆ ಶಿವಕುಮಾರ್ ಅವರ ಡಿನ್ನರ್ ಮೀಟಿಂಗ್ ನಲ್ಲಿ 50ಕ್ಕೂ ಹೆಚ್ಚು ಶಾಸಕರು ಡಿಕೆ ಶಿವಕುಮಾರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಡಿನ್ನರ್ ನಲ್ಲಿ ಭಾಗಿಯಾದ ನಾಯಕರ ಜೊತೆಗೆ ಡಿಕೆ ಶಿವಕುಮಾರ್ ಮಾತುಕತೆ ಆಡಿರ್ತಾರೆ. ಮತ್ತೆ ಹೋಗಿರದೆ ಮಾತಾಡಕ್ಕೆ. ರಾಹುಲ್ ಗಾಂಧಿ ಸದ್ಯ ಜರ್ಮನಿಯ ಪ್ರವಾಸದಲ್ಲಿದ್ದಾರೆ. ಅವರು ಬರ್ಲಿ, ರಾಹುಲ್ ವಾಪಸ್ ಬಂದ ತಕ್ಷಣ ಅವ್ರನ್ನ ಭೇಟಿಯಾಗಿ ಮಾತುಕತೆ ರೆಡಿ ಆಗ್ತೀನಿ. ಅಧಿಕಾರ ಹಂಚಿಕೆ ಕುರಿತು ಫೈನಲ್ ಡಿಸಿಷನ್ ತಗೊಳ್ಳದೆ, ಇನ್ನೂ ಕಾಯಲ್ಲ ನಾವು. ಕಾದು ಕೂದಲೆಲ್ಲ ಮುಪ್ಪಾಗ್ತಾ ಇದೆ ಅಷ್ಟೇ. ನಾಯಕತ್ವ ಬದಲಾವಣೆ ಬಗ್ಗೆ ದೃಢ ವಿಶ್ವಾಸ ನನಗಿದೆ. ಅವ್ರು ಹೇಳ್ದಂಗೆ, ಅಂದ್ರೆ ನುಡಿದಂತೆ ನಮ್ಮ ಸರ್ಕಾರ ನಡೆದಿದೆ, ನುಡಿದಂತೆ ನಮ್ಮ ಹೈಕಮಾಂಡು ನಡೆಯುತ್ತೆ ಅನ್ಕೊಂಡಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಭರವಸೆಯ ನುಡಿಗಳನ್ನು ಅವರ ಆಪ್ತರಿಗೆ ಅಥವಾ ಅವರ ಬಣದವರಿಗೆ ತಿಳಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಓಕೆ, ಇವ್ರು ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಒಂದಂತೂ ಕನ್ಫರ್ಮ್, ಆರಂಭದಲ್ಲಿ ಈ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗಿದೆ. ಯಾಕಂದ್ರೆ ಇವರ ನೇತೃತ್ವದಲ್ಲೇ ಪಕ್ಷ ಅಧಿಕಾರಕ್ಕೆ ಬಂದಾಗ, ಇವರೇ ಸಿಎಂ ಆಗ್ತಾರೆ ಅಂದಾಗ ಸಿದ್ದರಾಮಯ್ಯ ಅವರು ಹಲವು ಕಾರಣಗಳಿಂದ ಮುಖ್ಯಮಂತ್ರಿ ಗಾದಿಗೇರಿದ್ರು. ಸಿದ್ದರಾಮಯ್ಯ ಅವರು ಹೇಳಿದ್ರಂತೆ, ನೋಡಪ್ಪ ಡಿ ಕೆ ಶಿವಕುಮಾರ, ಇಲ್ಲಿ ತನಕ ಸುಮ್ಮನಿರು 2.5 ವರ್ಷ, ಆಮೇಲೆ 2.5 ವರ್ಷ ಮುಗಿಯೋಕೆ ಇನ್ನೊಂದು ವಾರ ಬಾಕಿ ಇದೆ ಅನ್ನೋಂಗೆ ನಾನು ಕುರ್ಚಿ ಬಿಟ್ಕೊಟ್ಬಿಡ್ತೀನಿ, ನಿನ್ನ ನಾನೇ ಕೈ ಇಟ್ಕೊಂಡು ಕರ್ಕೊಂಬಂದು ಕೂರಿಸ್ತೀನಿ ಅಂತ ಹೇಳಿದ್ರಂತೆ. ಆ ನಂಬಿಕೆಯ, ಆ ಪ್ರಾಮಿಸಿಂಗ್ ನುಡಿಗಳನ್ನ ನಂಬಿ ಡಿ ಕೆ ಶಿವಕುಮಾರ್ ಸುಮ್ಮನಾಗಿದ್ರು. ಯಾರು ಏನೇ ಕೂಗಾಡ್ಕೊಳ್ಳಿ, ಬಡ್ದಾಡ್ಕೊಳ್ಳಿ, ಸುಮ್ಮನಿರೋಣ, ನನ್ನ ಅವಕಾಶ ಬಂದಾಗ ನಾನು ಮಾತಾಡಿ ಹಾಳು ಮಾಡ್ಕೊಳ್ಳೋದು ಬೇಡ, ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅನ್ನಂಗಾಗತ್ತೆ. ಇವ್ರು ಹೇಳಿದಾರಲ್ಲ, ನುಡ್ದಂಗೆ ನಡೀತಾರೆ, ಪ್ರಾಮಿಸ್ ಮಾಡಿದ್ದಾರೆ, ನನಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಇಲ್ಲಿ ತನಕ ಸುಮ್ಮನಿದ್ರು ಡಿ ಕೆ ಶಿವಕುಮಾರ್. ಯಾರು ಎಷ್ಟೇ ಟ್ರಿಗರ್ ಮಾಡುವ ಪ್ರಯತ್ನವನ್ನು ಮಾಡಿದ್ರು ತುಟಿಕ್ ಪಿಟಿಕ್ ಅಂತ ಇರಲಿಲ್ಲ. ಅದಾದ ಮೇಲೆ ತಾಳ್ಮೆಗೊಂದು ಮಿತಿ ಇರುತ್ತೆ ಅಲ್ವಾ, ಲಿಮಿಟ್ ಕ್ರಾಸ್ ಆದಾಗ ಏನಾಯಿತು, 2.5 ವರ್ಷ ತುಂಬಿದ ಮೇಲೆ ಏನಾಯಿತು, ಡಿ ಕೆ ಶಿವಕುಮಾರ್ ಅವರು ತಮ್ಮ ಪ್ರಯತ್ನ ಮಾಡಿದ್ರು, ಅದು ಯಾಕೋ ವರ್ಕೌಟ್ ಆಗಲಿಲ್ಲ ಅಂದಾಗ ಸೋಷಿಯಲ್ ಮೀಡಿಯಾವನ್ನು ಅಸ್ತ್ರವಾಗಿ ಬಳಸ್ಕೊಂಡ್ರು. ಹೆಂಗೆ? ಮಾತಿನ ತೂಕದ ಬಗ್ಗೆ ಜನರಿಗೆಲ್ಲ ಗೊತ್ತಾಗುವಂತೆ ಮಾಡಿದ್ರು. ಇಬ್ಬರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಶುರುವಾಯಿತು, ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್. ಇದಾಗ್ತಾ ಇದ್ದಂತೆ ಸೆಷನ್ ಹತ್ರ ಬರ್ತಾ ಇದೆ. ಇವರಿಬ್ರು ಹಿಂಗೆ ಬಿಟ್ಬಿಟ್ರೆ ಹಾದಿರಂಪ ಬೀದಿರಂಪ ಮಾಡ್ತಾರೆ, ಸದ್ಯಕ್ಕಿದೆ ಈ ಬೆಂಕಿಗೆ ತಣ್ಣೀರು ಹಚ್ಚೋ ಕೆಲಸ ಮಾಡಬೇಕು ಅಂದ್ಕೊಂಡು ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರಿಗೆ ಫೋನ್ ಮಾಡಿ, ಮೊದಲು ಕರೆಸ್ರಿ ನಿಮ್ಮ ಮನೆಗೆ, ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ರಿ, ಇಬ್ರು ನಾವು ಸರಿ ಇದ್ದೀವಿ ಅಂತ ಮೀಡಿಯಾದ ಮುಖಾಂತರ ಹೇಳ್ರಿ, ನೀವು ವಿಪಕ್ಷದವರ ಬಾಯಿ ಮುಚ್ಚಿಸ್ರಿ ಅಂತ ಹೇಳಿದ್ರು. ತಕ್ಷಣ ಬೆಳಗ್ಗೆ ಒಂದು ಮೀಟಿಂಗ್ ಅರೇಂಜ್ ಆಗುತ್ತೆ ಸಿದ್ದರಾಮಯ್ಯ ಅವರ ಮನೆಯಲ್ಲಿ, ವೆಜ್ ಊಟ. ಆಗ ಡಿ ಕೆ ಶಿವಕುಮಾರ್ ಬಹಳ ಮಂದಹಾಸದಿಂದ ಹೊರಗೆ ಬರ್ತಾರೆ. ಹೊರಗೆ ಬರ್ತಾ ಇದ್ದಂಗೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಹೈಕಮಾಂಡ್ ಮಾತಿಗೆ ನಾವಿಬ್ರು ಬದ್ಧ ಅಂತ. ಇನ್ಸೈಡ್ ಡೀಟೇಲ್ಸ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಅವತ್ತು ಹೇಳಿದ್ವಿ ನಾವು, ಏನೆಲ್ಲ ಮಾತುಕತೆ ಆಗಿರಬಹುದು. 90% ನೋಡು, ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಕೇಳೋಣ. ಆ್ಯಂಡ್ ಡಿ ಕೆ ಶಿವಕುಮಾರ್ ಅವರು ಕನ್ವಿನ್ಸ್ ಮಾಡಿದ್ರಂತೆ, ಏನು ಸರ್ ನೀವು ಅವತ್ತು ಹೇಳಿದ್ರಿ ತಾನೆ, ಬಿಟ್ಕೊಡ್ತೀನಿ, ಒಂದು ವಾರ ಇದ್ದಂಗೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಮಾತಿಗೆ ತಕ್ಕಂಗೆ ನಡ್ಕೋಬೇಕಲ್ವಾ, ಮಾತಿನ ಪವರ್ ಏನು ಹೇಳಿ ಸರ್, ನುಡ್ದಂಗೆ ನಡ್ಕೋಬೇಕಲ್ವಾ ಅಂತ ನೆನಪು ಮಾಡಿದ್ರಂತೆ. ಆ ದಿನದ 2.5 ವರ್ಷದ ಹಿಂದಿನ ಮಾತುಗಳನ್ನು ನೆನಪು ಮಾಡುವ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಆಯ್ತಪ್ಪ, ನಾನು ಇಲ್ಲ ಅಂತ ಏನು ಹೇಳ್ತಾ ಇದ್ದೀನಾ, ಹೈಕಮಾಂಡ್ ಏನು ಹೇಳುತ್ತೆ ಹಂಗೆ ಕೇಳೋಣ ಸುಮ್ಮನಿರು ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರಂತೆ. ಹೊರಗೆ ಬಂದರು ಮಾಧ್ಯಮಗಳ ಮುಂದೆ, ನಾವಿಬ್ರು ಬ್ರದರ್ಸ್, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀವಿ ನಾವು, ಯಾವುದೇ ರೀತಿಯ ಗೊಂದಲ ಇಲ್ಲ ಅಂದರು. ಅವತ್ತೇ ಡೌಟ್ ಬಂದಿತ್ತು, ನಾವಿಬ್ರು ಬ್ರದರ್ಸ್ ಅಂದ್ರಲ್ಲ ಡಿ. ಮೊನ್ನೆ ಮುಖ್ಯಮಂತ್ರಿಗಳು ಸಹ ಒಂದು ಕಡೆ ಊಟ ಮಾಡಿದ್ದಾರೆ, ಅದರಲ್ಲಿಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, MLA ಗಳು ಹೋಗಿದ್ದಾರೆ. ಹಾಗಂತ ಅದು ಭಿನ್ನ ಮತೀಯರ ಚಟುವಟಿಕೆ ಅಂತ ಅಲ್ಲ. ಈಗ ಬೆಳಗಾವಿಯಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ರು ಏನೋ ಊಟ ಗೀಟ ಮಾಡಿಸಿದಾಗ ಕೆಲವರು ಹೋಗೋಂಥ ಸಂದರ್ಭ ಇದ್ದೇ ಇರುತ್ತೆ. ಹಾಗಾಗಿ ನಮಗೇನು ಯಾರು ಕರೆದಿಲ್ಲಪ್ಪ, ನಮಗಿಂತ ಸಭೆ ನಡೀತದೆ ಬನ್ನಿ ಅಂತ ಯಾರು ಕರೆದಿಲ್ಲ, ನಾನು ಹೋಗಿಲ್ಲ. ಆದರೆ ಸಹಜವಾಗಿ ಇರುತ್ತೆ, ಅದನ್ನ ಭಿನ್ನಮತರ ಚಟುವಟಿಕೆ ಅನ್ನೋದು ತಪ್ಪಾಗುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ಮೂಲಕ ಎಲ್ಲವೂ ಶಾಂತ ಆಯ್ತು, ಎಲ್ಲವೂ ಸುಖಾಂತ ಆಯ್ತು ಅಂತ ಇತ್ತು. ಈಗ ಮತ್ತೆ ಈ ಚಟುವಟಿಕೆಗಳು ಏನೋ ಒಂದು ಬದಲಾವಣೆ ಸೂಚನೆ ಕೊಡ್ತಿದ್ವಿ. ಇಲ್ಲ, ಬ್ರೇಕ್ಫಾಸ್ಟ್ ಆದ ನಂತರ ರಾಜ್ಯದಲ್ಲಿ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ರು, ರಾಷ್ಟ್ರ ನಾಯಕರಿಗೂ ಒಂದು ಸಂದೇಶ ಕೊಟ್ಟಿದ್ರು. ಬಟ್ ಆದ ನಂತರ ಮತ್ತೆ ಸಮಾಧಾನಕರ ಆಗಿತ್ತು. ಆದರೆ ಮೊನ್ನೆ ಮತ್ತೆ ಇತ್ತೀಚೆಗೆ ಇಲ್ಲಿ ವಿಧಾನಸೌಧ ಬಂದ ಮೇಲೆ ಅಸೆಂಬ್ಲಿ ನಡೆಯೋ ಸಂದರ್ಭದಲ್ಲಿ ಕೆಲವರು ಮತ್ತೊಂದಿಷ್ಟು ಗೊಂದಲಗಳನ್ನು ಕೊಟ್ಟಿದ್ದಾರೆ. ಅದರಿಂದ ನಾನು ಏನು ಹೇಳಕ್ ಹೋಗೋದಿಲ್ಲ. ನಾನು ಪಕ್ಷದ ಒಳಿತಿಗಾಗಿ ಯಾರು ಇಲ್ಲಿ ಮಾತಾಡಬೇಡಿ, ಅಸೆಂಬ್ಲಿ ಆಗುವಾಗ ಆಮೇಲೆ ಏನಾದ್ರು ಮಾತಾಡ್ಕೊಡ್ರಪ್ಪ ಅಂತ ಹೇಳಿದ್ದೆ. ಆದರೂ ಮಾತಾಡಿದ್ದಾರೆ, ಅದು ಅವ್ರ ವೈಯಕ್ತಿಕ, ಅದ್ರ ಬಗ್ಗೆ ನಾನು ಹೇಳಕ್ ಹೋಗೋದಿಲ್ಲ. ನೀವು ಹೈಕಮಾಂಡ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಯಾರ್ಯಾರು ಏನು ಮಾತಾಡಿದ್ರೆ ಅವರಿಗೆಲ್ಲ ಕ್ರಮ ತಗೋಬೇಕಂತ ನಾನು ಹೇಳ್ತೀನಿ. ಸರ್, ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರೆ,
ಈಗ ನಿಮ್ ಬೆಂಬಲ ಇದೆ. ನಾನು ಅದೇ ಹೇಳ್ತಾ ಇದ್ದೇನಲ್ಲ, ಯಾರ್ಯಾರು ಈ ಅಸೆಂಬ್ಲಿಯಲ್ಲಿ ಬಂದು ಮಾತಾಡ್ತಾ ಇದ್ದಾರೆ, ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವರಿಗೆ ಇದೊಂದು ಅನುಕೂಲ ಮಾಡಿಕೊಡ್ತಾರೆ, ಇದೆಲ್ಲ ಬಿಡಬೇಕಂತ ಹೇಳಿದ್ರೆ ಹೈಕಮಾಂಡ್ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕಂತ ಹೇಳ್ತೀನಿ ನಾನು. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರೆ ಸರ್. ನಾನು ಹೋಗ್ತಾ ಇದ್ದೆ ನಾಳೆ ಡೆಲ್ಲಿಗೆ, ಹಾಗಂತ ಹೇಳಿ ಅದು ಭಿನ್ನಮತ ಚಟುವಟಿಕೆ ಹೋಗ್ತಾ ಇರೋದಲ್ಲ. ವೋಟ್ ಚೋರಿ ಇದಕ್ಕಾಗಿ ನಾವು 14ನೇ ತಾರೀಕು ಡೆಲ್ಲಿಯಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ಮುಖ್ಯಮಂತ್ರಿಗಳು ಹೋಗ್ತಾರೆ, ನಾವು ಹೋಗ್ತೀವಿ, MLA ಹೋಗ್ತಾ ಇದ್ದೀವಿ. ಹಂಗಂತೇಳಿ ಅದು ಭಿನ್ನಮತೀಯ ಚಟುವಟಿಕೆ ಹೋಗ್ತಾರೆ ಡೆಲ್ಲಿಗೆ ಅಂತ ತಿಳ್ಕೊಳಕ್ ಹೋಗಬೇಡಿ. ಹೈಕಮಾಂಡ್ ಬೆಂಬಲ ಕೇಳಿದ್ರೆ ಯಾರಿಗೆ ಕೊಡ್ತೀವಿ ಸರ್? ಯಾರು ಹೈಕಮಾಂಡ್ ಯಾರಿಗೆ ಹೇಳ್ತಾರೆ ಅವ್ರಿಗೆ ಬೆಂಬಲ ಕೊಡ್ತೀನಿ. ಸರಿಯಾ? ಒಳ್ಳೆ ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.